ಇದು ಹುಡುಗಿಯರು ಗೊಂಬೆ ಮನೆಗಳನ್ನು ಮಾಡುವ ಹೊಸ ಸವಾಲಾಗಿದೆ. ಬ್ರಿಟ್ನಿ ಬಾರ್ಬಿಗಾಗಿ ಮನೆ ಮಾಡುತ್ತಿದ್ದಾಳೆ ಮತ್ತು ಮೋನಿಕಾ ಮಾಟಗಾತಿಗಾಗಿ ಮನೆ ಮಾಡುತ್ತಿದ್ದಾಳೆ. ಯಾರು ಉತ್ತಮವಾಗಿ ಮನೆ ಮಾಡುತ್ತಾರೆಂದು ನೋಡೋಣ. ಬ್ರಿಟ್ನಿ ಸಾಮಾನ್ಯವಾಗಿ ಬಾರ್ಬಿಯೊಂದಿಗೆ ಆಡುತ್ತಾಳೆ, ಆದರೆ ಮೋನಿಕಾ ತನ್ನ ಪ್ರೀತಿಯ ಮಾಟಗಾತಿಯೊಂದಿಗೆ ಆಡುತ್ತಿದ್ದಾಳೆ. ಅವರ ಬಳಿ ಒಂದೇ ಒಂದು ಮನೆ ಇದೆ ಮತ್ತು ಅದು ಇಬ್ಬರು ಗೊಂಬೆಗಳಿಗೆ ಸಾಕಾಗುವುದಿಲ್ಲ. ಅವರು ಯಾವಾಗಲೂ ಅದಕ್ಕಾಗಿ ಜಗಳವಾಡುತ್ತಾರೆ. ಸರಿ, ಅದು ಮುರಿದು ಹೋಯ್ತು. ನಿನಗೊಂದು ವಿಷಯ ಗೊತ್ತಾ? ನಾನೇ ಒಂದು ಮನೆ ಮಾಡುತ್ತೇನೆ. ನಾನು ಕಾರ್ಡ್ಬೋರ್ಡ್ ಭಾಗಗಳನ್ನು ಒಟ್ಟಿಗೆ ಅಂಟಿಸಲಿದ್ದೇನೆ. ಅಲ್ಲಿಗೆ ಆಯ್ತು. ನಾನೊಬ್ಬ ಜೀನಿಯಸ್. ಮತ್ತು ಈಗ ನನ್ನ ಮನೆ ಸಿದ್ಧವಾಗಿದೆ. ಅದ್ಭುತ! ಏನು, ಮೋನಿಕಾ ಬಳಿಯೂ ಇಂತಹದ್ದೇ ಮನೆ ಇದೆಯೇ? ಹೌದು, ನಾನು ಕೂಡ ನನಗಾಗಿ ಪ್ರತ್ಯೇಕ ಮನೆ ಕಟ್ಟಿಕೊಂಡಿದ್ದೇನೆ. ಅದನ್ನು ಮಾಡಲು ನೀನೊಬ್ಬಳೇ ಅಲ್ಲ. ಈಗೋ ಕಿಟಕಿ. ಏನು, ನನ್ನ ಬಳಿಯೂ ಕಿಟಕಿ ಇದೆ. ಓಹ್, ಅವಳು ನನ್ನ ನಂತರ ಎಲ್ಲವನ್ನೂ ಪುನರಾವರ್ತಿಸುತ್ತಾಳೆ. ನಾನು ಅವಳಿಗೆ ಪಾಠ ಕಲಿಸುತ್ತೇನೆ. ಈಗೋ ನನ್ನ ವಾಟರ್ ಗನ್. ತುಂಬಾ ಚೆನ್ನಾಗಿದೆ ಬ್ರಿಟ್ನಿ. ಹೇ, ಅದು ತಮಾಷೆಯಾಗಿತ್ತು. ಇಲ್ಲ, ಇದು ತಮಾಷೆಯಲ್ಲ. ನಾನು ಪೂರ್ತಿ ಒದ್ದೆ ಆಗಿದ್ದೇನೆ. ಆದರೆ ನನಗೊಂದು ಉಪಾಯ ಹೊಳೆದಿದೆ. ನನ್ನ ಬಳಿ ಮೇಕಪ್ ಕೇಸ್ ಇದೆ. ಇಲ್ಲಿ ಸಾಕಷ್ಟು ನೇಲ್ ಪಾಲಿಶ್ಗಳಿವೆ. ಸೂಕ್ತವಾದ ಬಣ್ಣವನ್ನು ಆರಿಸೋಣ. ಓ ಹೌದು, ಈ ಬೇಬಿ ಪಿಂಕ್ ಸುಂದರವಾಗಿದೆ. ಈಗ ಇದರಿಂದ ನನ್ನ ಮನೆಗೆ ಬಣ್ಣ ಹಚ್ಚೋಣ. ವಾಹ್, ಅದ್ಭುತ. ನನಗೂ ಒಂದು ಉಪಾಯ ಹೊಳೆದಿದೆ. ನಾನು ನನ್ನ ಮನೆಗೆ ಹಸಿರು ಬಣ್ಣ ಹಚ್ಚುತ್ತೇನೆ. ಇದು ಪರಿಪೂರ್ಣವಾಗಿ ಮೂಡಿ ಬರುತ್ತದೆ. ಇದರಿಂದ ಖಂಡಿತವಾಗಿಯೂ ವೇಗವಾಗಿ ಆಗುತ್ತದೆ. ಸರಿ, ನನ್ನ ಮನೆಗೆ ಬಣ್ಣ ಹಚ್ಚುವುದು ಮುಗಿಯಿತು. ನನ್ನದು ಮುಗಿಯಿತು. ಮುಂದೆ ನಾನು ಏನು ಮಾಡಬೇಕು? ನನ್ನನ್ನು ಯೋಚಿಸಲು ಬಿಡು. ಸರಿ, ಛಾವಣಿ. ಇದನ್ನು ಈ ಬಟ್ಟೆಯಿಂದ ಮುಚ್ಚೋಣ. ನನ್ನ ಛಾವಣಿಯು ಎಲೆಗಳಿಂದ ಮುಚ್ಚಲ್ಪಡುತ್ತದೆ. ಓ, ಇದು ಈ ಹಸಿರು ಬಣ್ಣಕ್ಕೆ ಸಂಪೂರ್ಣವಾಗಿ ಹೊಂದಿಕೊಳ್ಳುತ್ತದೆ. ಈಗ ಕಿಟಕಿಗೆ ಫ್ರೇಮ್ ಮಾಡೋಣ. ಇದು ಅದ್ಭುತವಾಗಿರಲಿದೆ. ನನಗೂ ಒಂದು ಫ್ರೇಮ್ ಬೇಕು, ಆದರೆ ನನ್ನದು ಬಿಳಿಯಾಗಿರುತ್ತದೆ. ಮತ್ತು ಈ ಶೂ ನೋಡಿ. ಮತ್ತು ನನ್ನ ಬಳಿ ಮಾಟಗಾತಿಯ ಟೋಪಿ ಇದೆ. ಎಷ್ಟು ಸುಂದರವಾಗಿದೆ. ನನಗೂ ನನ್ನ ಮನೆ ಇಷ್ಟವಾಗಿದೆ. ಮುಂದೇನು? ಸರಿ, ಮೊದಲ ಮಹಡಿಯನ್ನು ಮಾಡಲು ಪ್ರಾರಂಭಿಸೋಣ. ಕಾರ್ಪೆಟ್ ಹಾಸೋಣ. ಅಲ್ಲಿ ಲಿವಿಂಗ್ ರೂಮ್ ಇರುತ್ತದೆ. ನನ್ನ ಮಾಟಗಾತಿಗೆ ಈ ಕೋಣೆಯಲ್ಲಿ ಅತಿಥಿಗಳು ಇರುತ್ತಾರೆ. ಒಂದು ಸೋಫಾ, ಒಂದು ಮರ. ವಾಹ್, ಇನ್ನು ಕೆಲವು ಗಿಡಗಳು ಮತ್ತು ಒಂದು ಕಲ್ಲು. ಕಾಫಿ ಟೇಬಲ್ ಸಹಜವಾಗಿ. ಮತ್ತು ನನ್ನ ಮಾಟಗಾತಿ ತನ್ನ ಟೋಪಿಯನ್ನು ಅದರ ಮೇಲೆ ಇಡಬಹುದು. ಇದು ಅದ್ಭುತವಾಗಿದೆ. ನೀವೇನಂತೀರಾ? ನಿಮಗೆ ನನ್ನ ಕೋಣೆ ಇಷ್ಟವಾಯಿತೆ? ಸರಿ, ಇದು ಈಗ ನಿನ್ನ ಕೋಣೆ. ಓ, ನಮಗೆ ಖಂಡಿತವಾಗಿಯೂ ಕನ್ನಡಿ ಬೇಕು. ಪುಟ್ಟ ಮಾಟಗಾತಿ, ಈಗೋ ನಿನಗಾಗಿ. ಇದು ಅದ್ಭುತವಾಗಿರಲಿದೆ. ನಿಜ ಹೇಳ್ಬೇಕೆಂದ್ರೆ ನಮಗೆ ಇನ್ನೂ ಹೆಚ್ಚಿನ ಕನ್ನಡಿಗಳು ಬೇಕು. ನನ್ನ ಗೊಂಬೆಗೆ ಇದು ತುಂಬಾ ಇಷ್ಟ. ಓ, ನನಗೆ ತುಂಬಾ ಸಂತೋಷವಾಗಿದೆ. ಒಳ್ಳೆಯ ಕೆಲಸ ಮೋನಿಕಾ. ಬ್ರಿಟ್ನಿ, ನಿನ್ನ ಕಥೆ ಏನು? ನಾನು ಕೂಡ ಮೊದಲ ಮಹಡಿಯನ್ನ ಮಾಡುತ್ತಿದ್ದೇನೆ. ನನ್ನದಕ್ಕೆ ಹೋಲಿಸಿದರೆ ನಿನ್ನದು ಭಯಾನಕವಾಗಿದೆ. ಮೋನಿಕಾ, ನೋಡಿ ಕಲಿ. ಈಗೋ ಕಾರ್ಪೆಟ್, ಸೋಫಾ, ಟೇಬಲ್. ವಾಹ್, ಮತ್ತು ಕೆಲವು ಅಲಂಕಾರಗಳು ಸಹಜವಾಗಿ. ನಿನಗೆ ಖಂಡಿತವಾಗಿಯೂ ಟಿವಿ ಬೇಕು. ಓ, ನಿನ್ನ ನೆಚ್ಚಿನ ಶೋ. ಇದು ತುಂಬಾ ತಮಾಷೆಯಾಗಿದೆ. ನಾನು ಇಲ್ಲಿ ಯಾವಾಗ್ಲೂ ನಗುತ್ತೇನೆ. ವಾಹ್, ಪರಿಪೂರ್ಣ. ಬಾರ್ಬಿ, ನಿನಗೆ ಇದು ಹೇಗೆ ಅನಿಸಿತು? ಬೇಗ ಬಾ. ಸರಿ, ನಾನು ಹೇಳಿದಂತೆ ನನ್ನ ಕೋಣೆ ನಿಜವಾಗಿಯೂ ಉತ್ತಮವಾಗಿ ಕಾಣುತ್ತದೆ. ಹೌದು, ನಂಬಲಾಗದಂತಿದೆ. ಇದು ಸರಿಯಲ್ಲ.
ಎರಡನೇ ಮಹಡಿಯಲ್ಲಿ ನಾನು ಏನು ಮಾಡಬೇಕು? ಒಂದು ಉಪಾಯ. ಕಾದು ನೋಡು. ಸರಿ ಸರಿ ಸರಿ, ನಮ್ಮ ಬಳಿ ಸುಂದರವಾದ ಹುಲ್ಲುಹಾಸು ಇದೆ. ಇದು ತುಂಬಾ ಮೃದುವಾಗಿದೆ. ಪರಿಪೂರ್ಣ. ಸರಿ, ನಿನಗೆ ಇದು ಹೇಗೆ ಅನಿಸಿತು ನನ್ನ ಮಾಟಗಾತಿ? ನಿನ್ನ ಬಳಿ ಸೈಕಲ್ ಇದೆ. ನಿನಗೆ ಇದು ಇಷ್ಟವಾಗುತ್ತದೆ ಎಂದು ನನಗೆ ತಿಳಿದಿತ್ತು. ಹಾಗೆಯೇ ಒಂದು ಕೊಳ್ಳ. ನಂಬಲಾಗದಂತಿದೆ. ಒಂದು ಸಣ್ಣ ಬೆಂಚ್ ಮತ್ತು ನೀನು ಅಲ್ಲಿ ವಿಶ್ರಾಂತಿ ಪಡೆಯಬಹುದು. ಹಾಗೆಯೇ ನೀನು ಸಂಜೆ ಮುದ್ದಾದ ಬಾತುಕೋಳಿಗಳು ಈಜುವುದನ್ನು ನೋಡಬಹುದು. ಈಗೋ ಬಾತುಕೋಳಿಗಳೇ, ಇದು ನಿಮ್ಮ ಹೊಸ ಮನೆ. ಒಂದು ಪರಿಪೂರ್ಣ ಕೊಳ್ಳ. ಸರಿ, ಕುಳಿತುಕೋ ನನ್ನ ಪ್ರೀತಿಯೇ. ನನ್ನ ಮಾಟಗಾತಿಗೆ ಪುಸ್ತಕಗಳನ್ನ ಓದುವುದೆಂದರೆ ತುಂಬಾ ಇಷ್ಟ. ನಿನಗೆ ಇದು ಇಷ್ಟವಾಗುತ್ತದೆ ಎಂದು ನನಗೆ ತಿಳಿದಿತ್ತು. ಪರಿಪೂರ್ಣ. ನಾನು ಶಾಪಿಂಗ್ ಮುಗಿಸಿ ಬಂದೆ. ನನ್ನ ಬಾರ್ಬಿಗೆ ಬೇಕಾದ ಎಲ್ಲವನ್ನೂ ನಾನು ಖರೀದಿಸಿದೆ. ಮೊದಲು ನಾನು ಅವಳಿಗೆ ಒಂದು ಪೂಲ್ ಮಾಡುತ್ತೇನೆ. ಆದರೆ ಮೊದಲು ಪೂಲನ್ನು ನೀರಿನಿಂದ ತುಂಬಿಸಬೇಕು. ಸರಿ, ಅಲ್ಲಿಗೆ ಆಯ್ತು ನನ್ನ ಪರಿಪೂರ್ಣ ಪೂಲ್. ಕೆಲವು ಸನ್ ಬೆಡ್ಗಳು ಮತ್ತು ಒಂದು ಛತ್ರಿ, ವಿವಿಧ ವಿವರಗಳು ಮತ್ತು ಕೆಲವು ಸಂಗೀತ. ಸಹಜವಾಗಿ ನನ್ನ ಬಾರ್ಬಿ ಈ ಉಡುಪಿನಲ್ಲಿ ಈಜಲು ಹೋಗಲು ಸಾಧ್ಯವಿಲ್ಲ. ಅವಳು ಈಜುಡುಗೆಗೆ ಬದಲಾಗಬೇಕು. ಇದು ತುಂಬಾ ಉತ್ತಮವಾಗಿದೆ. ಸರಿ, ನಾನು ನಿನ್ನನ್ನು ಸನ್ ಬೆಡ್ ಮೇಲೆ ಮಲಗಿಸ್ತೇನೆ. ಈಗೋ ನಿನಗಾಗಿ ಕಾಕ್ಟೈಲ್. ಓ ಬಾರ್ಬಿ, ನೋಡು, ನಿನ್ನ ಸ್ನೇಹಿತರು ಬರ್ತಿದ್ದಾರೆ. ಅವರು ನಿನ್ನ ತಂಪಾದ ಪೂಲ್ ಪಾರ್ಟಿಯನ್ನು ಆನಂದಿಸಲು ಬಯಸುತ್ತಾರೆ. ಅದ್ಭುತ ಕೆನ್, ನಾವು ನಿನ್ನನ್ನು ನೋಡಿ ತುಂಬಾ ದಿನಗಳಾಯಿತು. ಪ್ರೀತಿಯೇ, ಜೆಸ್, ಇದು ಪೂಲ್ಗೆ ಸರಿಯಾದ ಉಡುಪಲ್ಲ. ಇದು ತುಂಬಾ ಉತ್ತಮವಾಗಿದೆ. ಸರಿ, ನೀನು ಪೂಲ್ಗೆ ಇಳಿಯಬಹುದು. ಎಲ್ಲರೂ ತಂಪಾಗುತ್ತಿದ್ದಾರೆ. ಹವಾಮಾನವು ತುಂಬಾ ಬಿಸಿಯಾಗಿದೆ ಮತ್ತು ಕಾಕ್ಟೈಲ್ಗಳು ನಿಮಗೆ ಸಹಾಯ ಮಾಡುತ್ತವೆ. ಈಗೋ ನಿನಗಾಗಿ ಪರಿಪೂರ್ಣ. ವಾ, ಬ್ರಿಟ್ನಿಯಲ್ಲಿ ದೊಡ್ಡ ಪಾರ್ಟಿ ಮಾಡುತ್ತಿದ್ದಾಳೆ. ಬಹುಶಃ ನನ್ನ ಮಾಟಗಾತಿಗೆ ಅದರ ಅಗತ್ಯವೇ ಇಲ್ಲದಿರಬಹುದು. ಸರಿ, ನಾವು ಎರಡನೇ ಮಹಡಿಯನ್ನು ಮಾಡುತ್ತಿದ್ದೇವೆ. ಇಲ್ಲಿ ಅಡುಗೆ ಮನೆ ಇರುತ್ತದೆ. ನನ್ನ ಅಡುಗೆ ಮನೆ ಕೂಡ ಗುಲಾಬಿ ಬಣ್ಣದ್ದಾಗಿರುತ್ತದೆ. ಎಷ್ಟು ಸುಂದರವಾಗಿದೆ. ಈಗ ಇಲ್ಲಿ ಏನಿದೆ ಎಂದು ನೋಡೋಣ. ಪರಿಪೂರ್ಣ. ಕೆಲವು ತಿಂಡಿಗಳು. ವಾವ್, ಕೆಲವು ಆಹಾರ ಕೂಡ ಇದೆ. ಈಗ ಕೆಲವು ಅಡುಗೆ ಮನೆ ಪಾತ್ರೆಗಳು. ವಾ, ಟೋಸ್ಟರ್ ಕೂಡ ಇದೆ. ಕೆಲವು ಟೋಸ್ಟ್ಗಳನ್ನು ಮಾಡೋಣ. ವಾವ್, ಇದು ನಿಜವಾಗಿಯೂ ಕೆಲಸ ಮಾಡಿದೆ. ಅದನ್ನು ತಟ್ಟೆಯಲ್ಲಿ ಇಡುತ್ತಿದ್ದೇನೆ. ಸ್ವಲ್ಪ ಜಾಮ್ ತೆಗೆದುಕೊಳ್ಳುತ್ತಿದ್ದೇನೆ. ಬಾರ್ಬಿ, ನಿನಗೆ ಊಟದ ಸಮಯವಾಯಿತು. ನಾನು ಇದನ್ನು ನಿನಗಾಗಿ ಮಾಡಿದ್ದೇನೆ. ಕುಳಿತುಕೋ, ನಾನು ನಿನಗೆ ಸಹಾಯ ಮಾಡುತ್ತೇನೆ. ನನ್ನ ಬಾರ್ಬಿಗೆ ಟೋಸ್ಟ್ಗಳೆಂದರೆ ತುಂಬಾ ಇಷ್ಟ. ಸರಿ, ನನ್ನ ಸ್ನೇಹಿತನೇ, ನಿನ್ನ ಊಟವನ್ನು ಆನಂದಿಸು. ಟೋಸ್ಟ್ಗಳ ಮೇಲೆ ಜಾಮ್ ಹಚ್ಚಿ ಮತ್ತು ಅದನ್ನು ಸವಿಯಿರಿ. ಇದು ತುಂಬಾ ರುಚಿಕರವಾಗಿರುತ್ತದೆ. ಸರಿ, ನಿನಗೆ ಇದು ಇಷ್ಟವಾಗುತ್ತದೆ ಎಂದು ನನಗೆ ತಿಳಿದಿತ್ತು. ನಿನಗೂ ಅಡುಗೆ ಮನೆ ಇದೆಯೇ? ಹೌದು, ಆದರೆ ಒಂದು ವ್ಯತ್ಯಾಸವಿದೆ. ನನ್ನದು ಉತ್ತಮವಾಗಿದೆ. ಈಗೋ ಕಾಕ್ಟೇಲ್, ನನ್ನ ಮಾಟಗಾತಿಯ ನೆಚ್ಚಿನ ಸ್ಮೂತಿ. ಸ್ನೇಹಿತರೆ, ಈ ಅಡುಗೆ ಮನೆಗಳು ನಿಜವಾಗಿಯೂ ತಂಪಾಗಿವೆ ಮತ್ತು ನಾವು ಮುಂದೆ ಸಾಗುತ್ತಿದ್ದೇವೆ. ನಮ್ಮ ಬಳಿ ಏನಿದೆ ಎಂದು ನೋಡೋಣ. ಮೂರನೇ ಮಹಡಿಯಲ್ಲಿ ಮಲಗುವ ಕೋಣೆ ಇರುತ್ತದೆ. ಓ, ಇಲ್ಲಿ ನನ್ನ ಮಾಟಗಾತಿ ವಿಶ್ರಾಂತಿ ಪಡೆಯಬಹುದು. ಕಪ್ಪು ಕಾರ್ಪೆಟ್. ಇದು ಕಾರ್ಪೆಟ್. ವಾವ್,
ಓಹ್, ನೀನು ಯಾವಾಗಲೂ ನನ್ನ ನಂತರ ಪುನರಾವರ್ತಿಸುತ್ತೀಯಾ? ಇದು ಹಾಸಿಗೆಯಾಗಿರುತ್ತದೆ ಮತ್ತು ನನ್ನ ಬಳಿ ಗುಲಾಬಿ ಬಣ್ಣದ ಹಾಸಿಗೆ ಇದೆ. ಈ ದೈತ್ಯ ಹೊಳೆಯುವ ಹೃದಯವನ್ನು ನೋಡಿ, ಇದು ಗೋಡೆಯ ಮೇಲೆಯೇ ಇದೆ. ನನಗೂ ಒಂದು ಕ್ಲೋಸೆಟ್ ಬೇಕು. ನನ್ನ ಮಾಟಗಾತಿಯ ಉಡುಪುಗಳನ್ನು ಅದರಲ್ಲಿ ಇಡಲಾಗುತ್ತದೆ. ಕೆಲವು ಪುಸ್ತಕಗಳು ಕೂಡ ಇವೆ. ಮತ್ತೆ ಅವಳಿಗೆ ಓದುವುದೆಂದರೆ ತುಂಬಾ ಇಷ್ಟ. ಮತ್ತು ಅವಳ ಕೆಲವು ನೆಚ್ಚಿನ ವಸ್ತುಗಳು, ಜೊತೆಗೆ ಒಂದು ಪೋಸ್ಟರ್. ನನ್ನ ಬಾರ್ಬಿಯ ಕ್ಲೋಸೆಟ್ ಖಂಡಿತವಾಗಿಯೂ ದೊಡ್ಡದಾಗಿದೆ. ಅವಳ ಬಳಿ ತುಂಬಾ ಬಟ್ಟೆಗಳಿವೆ. ಎಲ್ಲವನ್ನೂ ಜೋಡಿಸೋಣ. ಇಗೋ ಹ್ಯಾಂಡ್ ಬ್ಯಾಗ್ಗಳು ಮತ್ತು ಶೂಗಳು. ನನ್ನ ಬಾರ್ಬಿಗೆ ಇದು ತುಂಬಾ ಇಷ್ಟವಾಗುತ್ತದೆ. ಹುಡುಗಿಯರೇ, ಆ ಮಲಗುವ ಕೋಣೆಗಳು ತುಂಬಾ ಸುಂದರವಾಗಿವೆ. ನಿಮ್ಮ ಗೊಂಬೆಗಳು ಅದಕ್ಕೆ ಮರುಳಾಗುತ್ತವೆ. ಓಹ್, ನನಗೆ ಏನು ಮಾಡಬೇಕೆಂದು ಗೊತ್ತು. ನನ್ನ ಬಾರ್ಬಿಯ ಬಟ್ಟೆಗಳನ್ನು ಬದಲಾಯಿಸೋಣ. ವಾವ್! ಎಲ್ಲವೂ ತುಂಬಾ ಸುಂದರವಾಗಿ ಕಾಣುತ್ತದೆ. ಏನನ್ನು ಆರಿಸಬೇಕೆಂದು ನನಗೆ ತಿಳಿಯುತ್ತಿಲ್ಲ. ಓಹ್ ಸರಿ, ನನ್ನ ಮಾಟಗಾತಿಯ ಕೋಣೆಯಲ್ಲಿ ವಿನೇಲ್ ರೆಕಾರ್ಡ್ ಪ್ಲೇಯರ್ ಇದೆ. ಅವಳು ಪ್ರತಿದಿನ ತನ್ನ ಮಲಗುವ ಕೋಣೆಯಲ್ಲೇ ನೃತ್ಯಗಳನ್ನು ಆಯೋಜಿಸಬಹುದು. ಹೌದು, ಇದು ತುಂಬಾ ಮಜವಾಗಿರುತ್ತದೆ. ಓಹ್ ಹೌದು, ನನ್ನ ಬಾರ್ಬಿ ತುಂಬಾ ಸುಂದರವಾಗಿದ್ದಾಳೆ. ಆದರೆ ನಾನು ಒಬ್ಬಳೇ ಆಡಿ ಸುಸ್ತಾಗಿದ್ದೇನೆ. ಓಹ್, ಒಂದು ಉಪಾಯ. ಕೇಕ್ನೊಂದಿಗೆ ನನ್ನ ನೆರೆಯವರ ಮನೆಗೆ ಹೋಗೋಣ. ಮೋನಿಕಾ, ಹಲೋ. ನಾವು ನಿಮ್ಮ ಬಳಿಗೆ ಬರಿಗೈಯಲ್ಲಿ ಬರುತ್ತಿಲ್ಲ. ನನ್ನ ಬಾರ್ಬಿ ನಿಮ್ಗೆ ಕೇಕ್ ನೀಡಲು ನಿರ್ಧರಿಸಿದ್ದಾಳೆ. ಓಹ್, ಅದು ಮುದ್ದಾಗಿದೆ. ಒಟ್ಟಿಗೆ ಆಡೋಣ. ನಮ್ಮ ಗೊಂಬೆಗಳು ಸ್ನೇಹಿತರು ಮತ್ತು ನಾವು ಕೂಡ ಸ್ನೇಹಿತರು.